ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋ ಕೂಡ ಸೀರೆಗೆ ಸಂಬಂಧಪಟ್ಟ ವಿಡಿಯೋನೇ ಆಗಿರುತ್ತೆ. ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಪ್ಲಸ್ ಸೈಜ್ ಇರೋರು ಯಾವ ಥರ ಸೀರೆ ಉಡಬೇಕು, ಕೆಲವೊಂದು ಟಿಪ್ಸನ್ನು ಹೇಳಿ ಮೇಡಮ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಸೀರೆ ಉಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ನನ್ನ ಫ್ಯಾಮಿಲಿ 0ದಿಂದ ಸ್ಟಾರ್ಟ್ ಆಗಿದ್ದು ಇವಾಗ 10,000ಕ್ಕೆ ಬಂದು ನಿಂತಿದೆ. ಇದೆಲ್ಲ ಆಗಿದ್ದು ನಿಮ್ಮಿಂದ, ನಿಮ್ಮ ಸಪೋರ್ಟಿಂದ, ನಿಮ್ಮ ಪ್ರೀತಿಯಿಂದ. ತುಂಬ ವೀಡಿಯೋಸ್ಗಳನ್ನು ನೀವು ಇಷ್ಟಪಟ್ಟಿದ್ದೀರಿ. ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನನ್ನ ಜೊತೆಗೆ ಶೇರ್ ಮಾಡಿದ್ದೀರಿ. ಅದಕ್ಕೆ ಪರಿಹಾರನ ಕೂಡ ನಾನು ಒಂದೊಂದಾಗಿ ಹೇಳ್ತಾ ಬಂದಿದ್ದೀನಿ. ಸೊ ನನ್ನ ಮೋಟೋ ಇರೋದೇ ನಿಮ್ಮ ಲೇಡೀಸ್ಗೆ ಹೆಲ್ಪ್ ಮಾಡೋದು. ಸೊ ಈ ವಿಡಿಯೋಸ್ಗಳಿಂದ ನಿಮಗೆಲ್ಲ ಹೆಲ್ಪ್ ಆಗ್ತಾ ಇದೆ ಅನ್ನೋದೇ ನನಗೆ ಒಂದು ದೊಡ್ಡ ಒಂದು ಸಾರ್ಥಕತೆ. ಪ್ರೀತಿ ಪ್ರೋತ್ಸಾಹ ಹೀಗೆ ಸದಾ ಇರಲಿ ಅಂತ ಅಂದ್ಕೊಳ್ತೀನಿ. ನಾನು ಮಾಡ್ತಾ ಇರೋ ವಿಡಿಯೋದಿಂದ ನಿಮಗೆಲ್ಲ ಹೆಲ್ಪ್ ಆಗ್ತಾ ಇದೆ ಅನ್ನೋದೇ ತುಂಬ ಸಂತೋಷ. ಸೊ ಇನ್ನು ಲೇಟ್ ಮಾಡಲ್ಲ, ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಲಸ್ ಸೈಜ್ ಇರೋರು ಸೀರೆ ಉಡಬೇಕಾದ್ರೆ ಯಾವ ಥರ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಚಿಕ್ಕ ಪುಟ್ಟ ತಪ್ಪುಗಳನ್ನು ನಾವು ಯೂಶ್ವಲಿ ಮಾಡ್ತೀವಿ. ಸೊ ಅದನ್ನು ಹೇಗೆ ಸರಿ ಮಾಡ್ಬೋದು ಅಂತ ಕೂಡ ಈಗ ಹೇಳ್ತೀನಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾವು ಸೀರೆ ಉಡೋಕ್ಕಿಂತ ಮುಂಚೆ ಪ್ಲಸ್ ಸೈಜ್ ಇದ್ದವರು ಲಂಗನ ತೊಗೋಬೇಕಾದ್ರೆ ಒಂದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಲಂಗದಲ್ಲಿ 2 ಮಟೀರಿಯಲಲ್ಲಿ ಲಂಗ ಸಿಗುತ್ತೆ. ಒಂದು ಸ್ವಲ್ಪ ದಪ್ಪಗಿರುವಂಥ ಮಟೀರಿಯಲ್ಲು, ಮತ್ತೊಂದು ಸ್ವಲ್ಪ ತೆಳ್ಳಗಿರುವಂಥ ಲಂಗ ಸಿಗುತ್ತೆ ಅಲ್ವಾ? ಸೊ ಪ್ಲಸ್ ಸೈಜ್ ಇರೋರು ಏನು ಮಾಡಿ ಅಂತಂದರೆ ಆದಷ್ಟು ತೆಳ್ಳಗಿರುವಂಥ ಬಟ್ಟೆ ಇರುವಂಥ ಲಂಗವನ್ನು ತೊಗೊಳ್ಳಿ. ದಪ್ಪ ಇರುವಂಥ ಬಟ್ಟೆ ಲಂಗ ತೊಗೊಂಡ್ರೆ ಏನಾಗುತ್ತೆ, ಅದು ಇನ್ನೂ ಹಿಂಗೆ ಅಗಲವಾಗಿ ಕೂತ್ಕೊಳ್ಳೋದ್ರಿಂದ ಇನ್ನೂ ಫ್ಯಾಟಾಗಿ ಕಾಣಿಸ್ತೀರಾ. ಸೊ ಸ್ವಲ್ಪ ತೆಳ್ಳಗಿರುವಂತಹ ಬಟ್ಟೆ ಇರುವಂಥ ಲಂಗನ ತೊಗೊಂಡ್ರೆ ಇಲ್ಲಿ ಸ್ಲಿಮ್ ಆಗಿ ಕಾಣಿಸ್ತೀರಾ. ಓಕೆನಾ? ಸೊ ನೆಕ್ಸ್ಟ್ ಟೈಮ್ ಲಂಗನ ತೊಗೊಳ್ಳುವಾಗ ಬಟ್ಟೆನ ನೋಡಿ ಆದಷ್ಟು ತೆಳ್ಳಗಿರುವಂತಹ ಲಂಗನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಸೊ ಟಿಪ್ ನಂಬರ್ 2 ಏನಂತ ಅಂದರೆ, ನೀವು ಲಂಗಾನ ಕಟ್ಕೊಳ್ಳುವಾಗ ಯಾವ ಸೈಡಿಗೆ ಬೇಕಾದರೂ ಕಟ್ಕೋಬೋದು, ಲೆಫ್ಟ್ ಅಥವಾ ರೈಟು, ಅದು ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಕಟ್ಕೊಳ್ಳಿ. ಆದರೆ ಇಲ್ಲಿ ಫ್ರಂಟಲ್ಲಿ ಯಾವುದೇ ನೆರಿಗೆ ಬರಬಾರ್ದು. ನೆರಿಗೆಲ್ಲ ನೋಡಿ ಹೀಗೆ ಬ್ಯಾಕ್ ಸೈಡಲ್ಲಿ ನೆರಿಗೆಗಳು ಹೋಗಿ ಕೂತ್ಕೋಬೇಕು. ಹಾಗೆ ನೋಡಿ ಇಲ್ಲಿ ಫ್ರಂಟಲ್ಲಿ ಬಂದಂಥ ನೆರಿಗೆನೆಲ್ಲ ಹೀಗೆ ಮಾಡಿ ಬ್ಯಾಕಲ್ಲಿ ಹಾಕಿಬಿಟ್ರೆ ಆಯಿತು. ಸರಿನಾ? ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಪ್ಲಸ್ ಸೈಜ್ ಇರೋರಿಗೆ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ದಪ್ಪ ಇರುತ್ತಲ್ವ, ಹಾಗಿರುವಾಗ ಈ ಥರ ನೆರಿಗೆನ ಹಿಂದ್ಗಡೆ ಹಾಕೋದ್ರಿಂದ ಇಲ್ಲಿ ಸ್ವಲ್ಪ ಫ್ಲ್ಯಾಟಾಗಿ ಸ್ಲಿಮ್ ಆಗಿ ಕಾಣಿಸ್ತಾರೆ. ಸರಿನಾ? ಟಿಪ್ ನಂಬರ್ 3 ಏನಪ್ಪ ಅಂತ ಅಂದರೆ, ಈಗ ಲಂಗಾನ ನಾವು ನಾಭಿಯ ತುಂಬ ಕೆಳಗಡೆದು ಕೂಡ ಕಟ್ಟಬಾರ್ದು, ನಾಭಿಯ ತುಂಬ ಮೇಲೆ ಕೂಡ ಕಟ್ಟಬಾರ್ದು. ಯಾಕೆ ಅಂತ ಹೇಳ್ತೀನಿ. ನಾಭಿಯ ತುಂಬ ಕೆಳಗಡೆ ಹಿಂಗೆ ಕಟ್ಕೊಂಡ್ರೆ ಪ್ಲಸ್ ಸೈಜ್ ಇರೋರಿಗೆ ಹೊಟ್ಟೆ ದಪ್ಪ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ತುಂಬ ಹೊಟ್ಟೆ ಕಾಣಿಸುತ್ತೆ, ನೋಡಲಿಕ್ಕೆ ಒಂಥರ ಅನಿಸುತ್ತಲ್ವ. ಸೊ ಹಾಗೆ ಮತ್ತು ನಾಭಿಯ ತುಂಬ ಇಲ್ಲಿ ಮೇಲೆ ಕಟ್ಕೊಂಡ್ರೆ ಪ್ರೆಗ್ನೆಂಟ್ ಥರ ಕಾಣಿಸ್ತಾರೆ, ಇನ್ನೂ ಹೊಟ್ಟೆ ಕಾಣಿಸುತ್ತೆ. ಹಾಗಾಗಿ ಲಂಗ ಏನಿದೆ ನಾಭಿಯ ಮೇಲೂ ಅಲ್ಲ ನಾಭಿಯ ಕೆಳಗೂ ಅಲ್ಲ, ಕರೆಕ್ಟ್ ನಾಭಿಯ ಅಳತೆಗೆ ಲಂಗವನ್ನು ಕಟ್ಕೊಳ್ಳಿ. ಸೊ ಏನಾಗುತ್ತೆ, ನಮ್ಮ ಹೊಟ್ಟೆ 2 ಕಡೆ ಡಿವೈಡ್ ಆಗುತ್ತೆ, ಒಂದಿಷ್ಟು ಹೊಟ್ಟೆ ಕೆಳಗೆ ಒಂದಿಷ್ಟು ಹೊಟ್ಟೆ ಮೇಲೆ. ಸೊ ಇಲ್ಲಿ ಫ್ಲ್ಯಾಟಾಗಿ ಕಾಣಿಸೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವನ್ನ ಟಿಪ್ಪನ್ನು ನೀವು ಟ್ರೈ ಮಾಡ್ಬೋದು. ಸರಿನಾ? ಇದು ಲಂಗದ ಬಗ್ಗೆ ಆಯಿತು. ಇವಾಗ ಸೀರೆ ಉಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಸೀರೆಯ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ? ಇದನ್ನು ಟಕ್ ಮಾಡ್ಕೊಳ್ಳುವಾಗ, ಓಕೆ, ಇದನ್ನು ಟಕ್ ಮಾಡ್ಕೊಳ್ಳುವಾಗ ಏನು ಮಾಡಬೇಕು ಅಂತ ಅಂದರೆ, ಇದು ಹೀಗೆ ಮುದ್ದೆ ಥರ ಇಲ್ಲಿ ಕೂತ್ಕೋಬಾರ್ದು, ಫುಲ್ಲು ಫ್ಲ್ಯಾಟಾಗಿ ಕಾಣಿಸ್ಬೇಕು ಅಂತಂದರೆ ಈ ಒಂದು ಸೀರೆಯ ಉದ್ದನ ನೋಡಿಬಿಟ್ಟು ನಾವು ಇದನ್ನು ಇಲ್ಲಿ ಟಕ್ಕಿನ್ ಮಾಡ್ಕೋಬೇಕಲ್ವಾ? ಟಕ್ಕಿನ್ ಮಾಡುವಾಗ ನೋಡಿ ಇಲ್ಲಿ ಕರೆಕ್ಟಾಗಿ ಹೀಗೆ ಅಲ್ಲಿ ಅದು ಒಳಗೆ ಹೋಗಿ ಓಪನ್ ಆಗಬೇಕು, ಇಲ್ಲಿ ಫ್ಲ್ಯಾಟಾಗಿ ಇರಬೇಕು. ಆ ಥರ ನಾವು ಸೀರೆನ ಟಕ್ ಮಾಡ್ಕೊಳ್ತಾ ಹೋಗಬೇಕು. ಹೀಗೆ ಕರೆಕ್ಟಾಗಿ ನಾವು ಇಲ್ಲಿ ಟಕ್ಕಿನ್ ಮಾಡ್ತಾನೇ ಬರಬೇಕು, ಎಲ್ಲೂ ನೆರಿಗೆ ಬರಬಾರ್ದು. ಆ ಥರ ಕರೆಕ್ಟಾಗಿ, ಓಕೆ, ನೋಡಿ ಈ ಥರ. ಸರಿನಾ? ಇವಾಗ ಸೆರಗನ್ನು ಮಾಡುವಂಥದ್ದು ಎಷ್ಟು ಬೇಕೋ ಅಷ್ಟು ಉದ್ದ ನೋಡಿ ಇವಾಗ ಸೆರಗನ್ನು ಮಾಡ್ಕೊಳ್ಳೋಣ. ಇವಾಗ ಸೆರಗನ್ನು ರೆಡಿ ಮಾಡ್ತಾಯಿದ್ದೀನಿ. ಓಕೆ, ಸೊ ಸೆರಗು ರೆಡಿ ಮಾಡ್ಕೋಬೇಕಾದ್ರೂ ಒಂದು ಟಿಪ್ಪನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಪ್ಲಸ್ ಸೈಜ್ ಇರೋರು ತುಂಬ ತೆಳ್ಳಗೆ ಈ ಒಂದು ಏನಂತಾರೆ ಸೆರಗನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ತುಂಬ ತೆಳ್ಳಗೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅಂದರೆ ನಿಮ್ಮ ಭುಜ ಎಷ್ಟು ಅಗಲ ಇದೆ, ನಾನು ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಸೀರೆಯ ಸೆರಗನ್ನು ಹೇಗೆ ರೆಡಿ ಮಾಡಬೇಕು ಅಂತ. ಆ ವಿಡಿಯೋ ಕೂಡ ನೀವು ರೆಫರ್ ಮಾಡ್ಬೋದು ಬೇಕಿದ್ದರೆ. ಓಕೆ,
ಅದರಲ್ಲಿ ನೋಡಿಬಿಟ್ಟು ನೀವು ಕಲಿಬೋದು ಸೀರೆ ಸೆರಗನ್ನು ಹೇಗೆ ರೆಡಿ ಮಾಡ್ಬೋದು ಅಂತ. ಆ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ನೋಡಿ, ಈ ಒಂದು ಸೆರಗನ್ನು ನಾನು ನನ್ನ ಭುಜದ ಅಳತೆಗೆ ಅನುಗುಣವಾಗಿ ಇಲ್ಲಿ ಸೆರಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ. ಸೊ ಹಾಗೆ ನೀವು ಕೂಡ ನಿಮ್ಮ ಭುಜದ ಇಲ್ಲಿ ಅಗಲವನ್ನು ನೋಡಿ ಸೀರೆಯ ಸೆರಗನ್ನು ರೆಡಿ ಮಾಡ್ಕೊಳ್ಳಿ. ಓಕೆ. ಸೊ ಏನಾಗುತ್ತೆ, ತುಂಬ ಅಂದರೆ ಪ್ಲಸ್ ಸೈಜ್ ಇರೋರು ತುಂಬ ತೆಳ್ಳಗೆ ಇಲ್ಲಿ ಸೆರಗನ್ನು ಮಾಡಿಕೊಂಡ್ರೆ ಆ ಥರ ಅಷ್ಟು ಚೆನ್ನಾಗಿ ಲುಕ್ ಕಾಣಿಸೋದಿಲ್ಲ. ಹಾಗಾಗಿ ನಿಮ್ಮ ಭುಜ ಎಷ್ಟು ಅಗಲ ಇದೆ ಅಷ್ಟು ಅಗಲ. ಓಕೆ, ಇಲ್ಲಿ ಒಂದು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಸೆರಗು ಮಾಡಾಯ್ತಲ್ವಾ. ಸೊ ಫಸ್ಟ್ ನೆರಿಗೇನಿದೆ ಇದನ್ನು ಹೀಗೆ ಈ ಕಡೆಯಿಂದ ಇಲ್ಲಿ ಬರುತ್ತೆ ಅಲ್ವಾ. ಸೊ ಇದು ಇಂಪಾರ್ಟೆಂಟ್ ಟಿಪ್ಪು. ತುಂಬ ಜನ ಮಾಡುವಂಥ ಮಿಸ್ಟೇಕ್ ಏನಂತ ಅಂದರೆ, ಈ ಒಂದು ಇಲ್ಲಿ ಪಿನ್ ಮಾಡಬೇಕಾದ್ರೆ ನೋಡಿ ಹೀಗೆ ಇಲ್ಲಿ ಸೆಂಟ್ರಲ್ಲಿ ಪಿನ್ ಮಾಡ್ತಾರೆ. ಸೆಂಟ್ರಲ್ಲಿ ಪಿನ್ ಮಾಡೋದ್ರಿಂದ ಸ್ವಲ್ಪ ನಾವು ಕೂತ್ಕೊಂಡಾಗ ಇದ್ದಾಗ ಇದು ಹೀಗೆ ಕೆಳಗಡೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲೇ ಪಿನ್ ಇರುತ್ತಲ್ವ, ಸೊ ಇದು ತುಂಬ ಈಸಿಯಾಗಿ ಇಳಿದು ಬಿಡುತ್ತೆ. ಓಕೆನಾ. ಆವಾಗ ಮತ್ತೆ ನಮ್ಮ ಹೊಟ್ಟೆಯ ಭಾಗ ಕಾಣಿಸುವಂಥದ್ದು ಚಾನ್ಸಸ್ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಈ ಒಂದು ಸೀರೆನ ನೋಡಿ ಇಲ್ಲಿ ಕರೆಕ್ಟಾಗಿ ಹೀಗೆ ಟೈಟಾಗಿ ಎಳೆದ್ಬಿಟ್ಟು ಸ್ವಲ್ಪ ಬಲಗಡೆ ನಮ್ಮ ಭುಜಕ್ಕೆ ನೇರವಾಗಿ, ಓಕೆ, ಸ್ವಲ್ಪ ಬಲಗಡೆ ಹೀಗೆ ಕರೆಕ್ಟಾಗಿ ಟೈಟಾಗಿ ಎಳೆದ್ಬಿಟ್ಟು ಒಂದು ದೊಡ್ಡ ಪಿನ್ನೇ ತೊಗೊಳ್ಳಿ. ಪಿನ್ ತೊಗೊಂಡು ನಿಮ್ಮ ಲಂಗದ ಜೊತೆಗೆ ಇಲ್ಲಿ ಪಿನ್ ಮಾಡಬೇಕು. ಮತ್ತು ಸೀರೆಯ ತುದಿಗೆ ಇಲ್ಲಿ ನೋಡಿ ತುದಿಗೆ ಪಿನ್ ಮಾಡಬೇಕು. ಸೆಂಟ್ರಲ್ಲ, ತುದಿಗೆ ಈ ಪಿನ್ನನ್ನು ಮಾಡ್ಕೋಬೇಕು ಲಂಗದ ಜೊತೆಗೆ ಮಾಡಿ. ಸೊ ಇಲ್ಲಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇಲ್ಲಿ ಜಾರುವಂಥ ಚಾನ್ಸೇ ಇಲ್ಲ. ನೋಡಿ ಎಷ್ಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಲ್ವಾ. ಸೊ ಸೆಂಟ್ರಲ್ ಪಿನ್ ಮಾಡಿ ಬೇಡಿ, ಆದಷ್ಟು ಈ ಕಡೆ ಪಿನ್ ಮಾಡಿ. ಓಕೆ, ಇವಾಗ ಸೆಂಟ್ರಲ್ ನೆರಿಗೆ ತೆಗೆಯೋದು. ಓಕೆ, ಸೆಂಟ್ರಲ್ ನೆರಿಗೆ ತೆಗೆಯುವಾಗ ಕೂಡ ಅಷ್ಟೇ ಒಂದು ಸ್ವಲ್ಪ ಇಲ್ಲಿ ಸೀರೆನ ಬಿಟ್ಬಿಟ್ಟು ಉಳಿದಂತಹ ಸೀರೆಗೆ ನೆರಿಗೆಯನ್ನು ತೆಗೆಯುವಂಥದ್ದು. ನೆರಿಗೆ ತೆಗೆಯುವಾಗ ಗಮನದಲ್ಲಿ ಇಟ್ಕೊಳ್ಳಿ, ಆದಷ್ಟು ಅಗಲವಾಗಿ ನೆರಿಗೆಯನ್ನು ತೆಗೀರಿ ಪ್ಲಸ್ ಸೈಜ್ ಇರೋರು. ಸೊ ಏನಾಗುತ್ತೆ, ಅದು ಟಕ್ಕಿನ್ ಮಾಡಿದಾಗ ಸ್ಲಿಮ್ ಆಗಿ ಕಾಣಿಸ್ತೀರಾ. ತುಂಬ ಚಿಕ್ಕದಾಗಿ ನೆರಿಗೆನ ತೆಗೆದ್ರೆ ಮತ್ತು ಇಲ್ಲಿ ಹೊಟ್ಟೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಸರಿನಾ. ಇವಾಗ ಇಲ್ಲಿ 4 ನೆರಿಗೆ ಬಂದಿದೆ. ಇದನ್ನು ಈ ಥರ ಒಟ್ಟಿಗೆ ನಾನು ಜೋಡಿಸಿ ಹಾಕ್ತಾಯಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಈ ಥರ ನೋಡಿ ಕಾಣಿಸ್ತಾ ಇದೆಯಾ, ಹೀಗೆ ಸ್ವಲ್ಪ ದೂರ ಗ್ಯಾಪ್ ಇಟ್ಬಿಟ್ಟು ಇವಾಗ ಇಲ್ಲಿ ಪಿನ್ ಮಾಡ್ತಾಯಿದೆ. ಸರಿನಾ. ಪಿನ್ ಮಾಡಿಬಿಟ್ಟು ಈ ಥರ ಮಾಡೋದ್ರಿಂದ ಇದು ಸ್ವಲ್ಪ ಅಗಲವಾಗಿ ಇರೋದ್ರಿಂದ ನಾವು ಟಕ್ಕಿನ್ ಮಾಡಿದಾಗ ಇಲ್ಲಿ ದಪ್ಪ ಕಾಣಿಸಲ್ಲ. ಹಾಗಾಗಿ ಈ ಒಂದು ಟೆಕ್ನಿಕ್ನ ಇಲ್ಲಿ ಯೂಸ್ ಮಾಡಬೇಕು. ಈ ಟಿಪ್ಪನ್ನು ಕೂಡ ಯೂಸ್ ಮಾಡಿ. ಸರಿನಾ. ಇವಾಗ ಇದನ್ನು ನೋಡಿ, ನಾನು ನಾಭಿಯ ಕರೆಕ್ಟಾಗಿ ಇಲ್ಲಿ ಟಕ್ಕಿನ್ ಮಾಡ್ತಾಯಿದ್ದೀನಿ. ನಾಭಿಯ ಬಲಭಾಗದಲ್ಲಿ ಕರೆಕ್ಟಾ. ಸರಿನಾ. ನೋಡಿ ಈ ಥರ ಕರೆಕ್ಟಾಗಿ ಇದ್ದು ಇಲ್ಲಿ ಮುದ್ದೆಯಾಗಿ ಕೂತ್ಕೋಬಾರ್ದು, ಫುಲ್ ಫ್ಲ್ಯಾಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಓಕೆ, ಇವಾಗ ಈ ಪೋರ್ಷನ್ ಕರೆಕ್ಟ್ ಮಾಡಬೇಕಲ್ವಾ. ಸೊ ನಾವು ಬಿಟ್ಟಂತಹ ಸೀರೆ ಏನಿದೆ ಅದು ನೋಡಿ ಈ ಕಡೆ ಬರುತ್ತೆ ಆರಾಮಾಗಿ. ಅದನ್ನು ಹೀಗೆ ಎಳೆದಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆಯಾ. ನೀಟಾಗಿ ಇಲ್ಲಿ ನೆರಿಗೆ ಬರುತ್ತೆ. ಓಕೆ, ನೋಡಿ ಇದನ್ನು ಹೀಗೆ ಟ್ವಿಸ್ಟ್ ಮಾಡಿ ಇಲ್ಲಿ ಇದನ್ನು ಸಿಕ್ಕಿಸ್ಬೇಕು, ಟಕ್ಕಿನ್ ಮಾಡಿ. ಆಮೇಲೆ ಉಳಿದಂತಹ ಸೀರೆ ಏನಿದೆ ಇದನ್ನು ಹೀಗೆ ಹಿಂದ್ಗಡೆ ನೋಡಿ ಹೀಗೆ ಕರೆಕ್ಟಾಗಿ ಇದನ್ನು ಇಲ್ಲಿ ಟಕ್ಕಿನ್ ಮಾಡಬೇಕು. ಓಕೆ, ಟಕ್ಕಿನ್ ಮಾಡುವಾಗ ನೆನಪಿರಲಿ, ಈ ಕಡೆ ಕೆಳಗಡೆ ಸೀರೆ ಶಾರ್ಟ್ ಆಗಬಾರ್ದು, ಉದ್ದ ನೋಡಿಬಿಟ್ಟು ಟಕ್ಕಿನ್ ಮಾಡಿ. ತುಂಬ ಸಲ ಏನಾಗುತ್ತೆ, ನಾವು ಸೀರೆ ಉಟ್ಕೊಂಡಾಗ ಬಲಗಡೆ ಸೀರೆ ಮೇಲೆ ಬಂದಿರುತ್ತೆ. ಕಾರಣ ಅಂತಂದರೆ ನಾವು ಲಾಸ್ಟ್ ಟಕ್ಕಿನ್ ಮಾಡುವಾಗ ಸ್ವಲ್ಪ ಹೆಚ್ಚು ಟಕ್ಕಿನ್ ಮಾಡಿದರೆ ಇಲ್ಲಿ ಶಾರ್ಟ್ ಅಂದರೆ ಗಿಡ್ಡ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಬಿಟ್ಟು ಟಕ್ಕಿನ್ ಮಾಡ್ಕೊಳ್ಳಿ. ಇವಾಗ ಸೀರೆ ಕಂಪ್ಲೀಟಾಗಿ ಉತ್ತಾಗಿದೆ. ಪ್ಲೀಟನ್ನು ಹೇಗೆ ಸೆಟ್ ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಸೆಂಟ್ರಲ್ಲಿ ಹೇಗೆ ಪ್ಲೀಟ್ಸನ್ನು ಅರೇಂಜ್ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಸೆರಗು ಮಾಡೋದು ಆಮೇಲೆ ಸೆಂಟ್ರಲ್ ಪ್ಲೀಟ್ ಮಾಡೋದು ಅಷ್ಟು ಕ್ಲಿಯರಾಗಿ ತೋರಿಸಿಲ್ಲ, ಯಾಕಂದರೆ ತುಂಬ ಉದ್ದಾಗಿಬಿಡುತ್ತೆ ವಿಡಿಯೋ, ಬೋರ್ ಆಗಿಬಿಡುತ್ತಲ್ವ. ಸೊ ನೆರಿಗೆ ಮಾಡೋದು ಹೇಗೆ, ಸೆರಗು ಮಾಡೋದು ಹೇಗೆ ಅಂತ ಸಪ್ರೇಟಾಗಿ ವೀಡಿಯೋಸನ್ನು ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದರೆ ಅದನ್ನು ನೋಡಿಬಿಟ್ಟು ಸೀರೆ ಸೆರಗು ಮತ್ತು ಸೀರೆ ಸೆಂಟ್ರಲ್ ನೆರಿಗೆನ ಮಾಡೋದು ಹೇಗೆ ಅಂತ ಕಲಿಬೋದು. ಸರಿನಾ. ಇವಾಗ ನೋಡಿ ಹೀಗೆ ಇಲ್ಲಿ
ಫ್ರಂಟಲ್ಲಿ ಈ ಫಸ್ಟು ಪ್ಲೀಟ್ ಏನಿದೆ ಇದನ್ನು ಸ್ವಲ್ಪ ಹೀಗೆ ಇಲ್ಲಿ ಟೈಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಒಂದು ಪಿನ್ ಮಾಡಬೇಕು. ಎಲ್ಲಿ ಅಂತ ಅಂದರೆ ನಮ್ಮಲ್ಲಿ ಒಂದು ಬೋನ್ ಇರುತ್ತಲ್ವ, ಈ ಬೋನ್ ಹತ್ತಿರ. ಸೊ ಅಪ್ರಾಕ್ಸ್ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ, ಈ ಬೋನ್ ಹತ್ರನೇ ಈ ಪಿನ್ನನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿ ಹೀಗೆ ಒಂದು ಫೋಲ್ಡ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಪಿನ್ ಮಾಡಬೇಕು. ಇಲ್ಲಿ ಪಿನ್ ಮಾಡುವಾಗ ಆದಷ್ಟು ಚಿಕ್ಕದಾದ ಪಿನ್ನನ್ನು ಉಪಯೋಗ ಮಾಡಿ, ಓಕೆನಾ. ಚಿಕ್ಕದಾದ ಪಿನ್ನನ್ನು ಯೂಸ್ ಮಾಡಿ. ಸೊ ಇಲ್ಲಿ ಒಂದೇ ಈ ಒಂದು ಫಸ್ಟ್ ಪ್ಲೀಟಿಗೆ ಮಾತ್ರ ಪಿನ್ ಮಾಡಬೇಕು, ಎಲ್ಲ ಪ್ಲೀಟಿಗೆ ಮಾಡಬಾರ್ದು. ಓಕೆ, ಈ ಥರ ಮಾಡಿ ನೋಡಿ. ಇವಾಗ ಇಲ್ಲಿ ಪ್ಲೀಟ್ಸನ್ನು ಈ ಥರ ಅರೇಂಜ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಾ? ಕರೆಕ್ಟಾಗಿ ಬಂದಿದೆ ಅಲ್ವಾ? ಸೊ ನೋಡಿ, ನಾವು ಸೀರೆ ಉಟ್ಕೊಂಡು ಆಯಿತು. ಇಲ್ಲಿ ಕೂಡ ಅಷ್ಟೇ, ಹೊಟ್ಟೆ ಭಾಗ ಕೂಡ ಕಾಣಲ್ಲ, ಫ್ಲ್ಯಾಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಪ್ಲಸ್ ಸೈಜ್ ಇರೋರು ಎಷ್ಟು ಚೆನ್ನಾಗಿ ಸೀರೆನ ಉಡ್ಬೋದು ಅಂತ ಹೇಳಿದ್ದೀನಿ. ಸೊ ಕೆಲವೊಂದು ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ, ನಾನು ಹೇಳಿದ ಹಾಗೆ ಸೀರೆನ ಉಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಸೊ ನಮ್ಮ ಟಮ್ಮಿ ಕೂಡ ಆದಷ್ಟು ಕವರ್ ಆಗುತ್ತೆ. ಚಿಕ್ಕ ಪುಟ್ಟ ಸ್ಟೆಪ್ಸ್ನ ಫಾಲೋ ಮಾಡಿ ಮತ್ತು ನಿಮಗೆ ಇದರಿಂದ ಏನಾದರೂ ಹೆಲ್ಪ್ ಆಯಿತು ಅಂತ ಅಂದರೆ, ಇಲ್ಲ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಸೊ ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಸಿಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ, ಯಾವಾಗಲೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.